ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 47:11-12 ವಚನ, ಅವರನ್ನ ಕರ್ತನು ಸಂರಕ್ಷಿಸಿದನು, ಇದರ ಕುರಿತು ನಾವು ಕಲಿಯೋದಕ್ಕೆ ಹೋಗ್ತೇವೆ. ಇಲ್ಲಿ ಇವಾಗ ನಾವು ನೋಡ್ತೀವಿ 130 ವರ್ಷ ಯಾಕೋಬನು ಜೀವಿಸಿರ್ತಾನೆ, 175 ವರ್ಷ ಅಬ್ರಾಹ್ಮನು, ಈಸಾಕ 180. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಆಯುಷ್ಯ ಎಷ್ಟು ಮಟ್ಟಿಗೆ ಕಡಿಮೆ ಆಗ್ತಾ ಬರ್ತಾ ಇದೆ ನೋಡ್ರಿ ಅಲ್ವಾ. ಮನುಷ್ಯನ ಒಂದು ಆಯುಷ್ಯ ಎಷ್ಟು ಕಡಿಮೆ ಆಗ್ತಾ, ಪ್ರಳಯ ಆದಮೇಲೆ ಮನುಷ್ಯನ ಆಯುಷ್ಯ ದಿಢೀರ್ನೆ ಡ್ರಾಪ್ ಆಯ್ತು. ಸೊ ದೇವರು ಮನುಷ್ಯ ಈ ಲೋಕದಲ್ಲಿ ಜಾಸ್ತಿ ಬದುಕಬೇಕು, ಚೆನ್ನಾಗಿರ್ಬೇಕು ಎಂಬುದಾಗಿ ದೇವರ ಆಸೆ ಪಟ್ಟರು. ಆದರೆ ಮನುಷ್ಯ ಯಾವಾಗ ತನ್ನ ಜೀವಿತವನ್ನು ಹಾಳು ಮಾಡ್ಕೊಂಡ್ಬನ್ನೋ ಆಯುಷ್ಯವನ್ನ ದೇವರು ಕಡಿಮೆ ಮಾಡ್ಕೊಂಡು ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಸರಿ, ಓದಿಕೊಳ್ಳಲ್ವಾ? ಫರೋಹನ ಅಪ್ಪಣೆಯ ಮೇರೆಗೆ ಯೋಸೇಫನು ತನ್ನ ತಂದೆಗೂ ಅಣ್ಣ ತಮ್ಮಂದಿರಿಗೂ ಐಗುಪ್ತ ದೇಶದಲ್ಲಿ ವಾಸಸ್ಥಾನವನ್ನ ನೇಮಿಸಿ ಅದರೊಳಗೆ ಉತ್ತಮವಾಗಿದ್ದ ರಮ್ಸೇಸ್ ಪ್ರದೇಶದಲ್ಲಿ ಸ್ವಾಸ್ಥ್ಯವನ್ನ ಕೊಡ್ತಾನೆ. ಯೋಸೇಫನು ತನ್ನ ತಂದೆಗೂ ಅಣ್ಣ ತಮ್ಮಂದಿರಿಗೂ ತಂದೆಯ ಮನೆಯವರೆಲ್ಲರಿಗೂ ಅವರವರ ಕುಟುಂಬಗಳಿಗೆ ಸೇರಿದವರ ಲೆಕ್ಕದ ಪ್ರಕಾರ ಆಹಾರಕ್ಕೆ ಕೊಟ್ಟು ಅವರನ್ನ ಸಂರಕ್ಷಿಸಿದನು. ಯೋಸೇಫನು ಅವರವರ ಆಕಳುಗಳಿಗೆ ಬದಲಾಗಿ ಗೋಧಿಯನ್ನ ಅಲ್ಲಿ ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಯೋಸೇಫನ್ ಏನ್ ಮಾಡ್ತಾನೆ, ತನ್ನ ತಂದೆಗೂ ಅಣ್ಣನ ತಮ್ಮಂದಿರಿಗೂ ಮಕ್ಕಳಿಗೂ ಮಾತ್ರವಲ್ಲದೆ ಇನ್ನು ಬಂದಿರುವಂತ ಎಲ್ಲಾ ಸ್ತ್ರೀಯರಿಗೂ ಅಲ್ಲೇನ್ ಮಾಡ್ತಾನೆ, ಅವರಿಗೆ ಉತ್ತಮವಾದಂತ ರಮ್ಸೇಸ್ ಎಂಬ ಪಟ್ಟಣವನ್ನೇ ಈ ಫರೋಹನ ಮೂಲಕವಾಗಿ ದಯಪಾಲಿಸ್ತಾನೆ. ನೋಡಿ, ದೇವ್ರಿಗೆ ಯಾವಾಗ್ಲೂ ಅಷ್ಟೇ, ದೇವ್ರಿಗೆ ಹೇಳಿದ್ರೆ ನಮ್ಗೆ ಬೆಸ್ಟ್ ಆಗಿರೋದನ್ನೇ ಕೊಡ್ತಾರೆ. ದೇವ್ರು ಹೇಳ್ದೆ ಹೋದ್ರೆ ನಾವು ಬೆಸ್ಟ್ ಅನ್ನು ಹುಡ್ಕೊಂಡು ಹೋಗ್ಬೇಕು, ಕೆಲವು ಸಲ ವರ್ಸ್ಟ್ ಇರ್ತದೆ ಅಲ್ವಾ. ಸೊ ಇಲ್ಲಿ ನೋಡ್ರಿ, ಒಂದು ಅಪರಿಚಿತವಾದ ಜಾಗದಲ್ಲಿ, ಸ್ಥಳದಲ್ಲಿ, ಯಾರನ್ನೂ ತಿಳಿದೇ ಇರುವಂತ ಸ್ಥಳದಲ್ಲಿ ಇಲ್ಲಿ ಯಾಕೋಬನ ಕುಟುಂಬಕ್ಕೆ ದೇವರೆಲ್ಲ ಬೆಸ್ಟ್ ಆದದನ್ನು ಕೊಡ್ತಾರೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರ್ತದೆ, ನಾವು ಅವ್ರನ್ನ ಪ್ರೀತಿಸುವಾಗ ಅವರಿಗೆ ಕೊಡಬೇಕಾದಂತ ಸಮಯವನ್ನ ನಾವು ಕೊಟ್ರೆ, ಬಲವಂತದಿಂದಲ್ಲ, ದೇವರನ್ನ ಪ್ರೀತಿ ಮಾಡಿ ನಾವು ಕೊಡೋದಾದ್ರೆ ದೇವರು ತನ್ನನ್ನು ಹುಡುಕುವವರಿಗೆ, ತನ್ನ ಪ್ರೀತಿಸುವವರಿಗೆ ಸಿದ್ಧ ಮಾಡಿರುವಂಥದ್ದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಹೃದಯದಲ್ಲಿ ಹುಟ್ಟಲಿಲ್ಲ. ಹಾಗಾದ್ರೆ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದೀವ? ಅಯ್ಯೋ, ಈ ಲೋಕದಲ್ಲಿ ನನಗೆ ಯಾವುದೂ ಬೆಸ್ಟ್ ಇಲ್ಲಪ್ಪ, ಎಲ್ಲ ವರ್ಷ ಆಗ್ತಾ ಇದೆ, ಎಲ್ಲ ವರ್ಷ ಆಗಿದೆ ಎಂಬುದಾಗಿ ನಾವು ನೋಡ್ಬೇಕು. ನೋಡಿ, ಕಷ್ಟ ಹಿಂಸೆ ಅನ್ನೋದು ಬೇರೆ, ಆದ್ರೆ ನಮ್ಮ ಜೀವಿತದಲ್ಲಿ ನಮಗೆ ಉತ್ತಮವಾದದನ್ನೇ ದೇವರು ಕೊಡ್ತಾರೆ. ದೇವರು ಶ್ರೇಷ್ಠ ಗೋಧಿಯಿಂದ ನಮ್ಮನ್ನ ಸಂತೃಪ್ತಿ ಪಡಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ. ಹೀಗಾಗಿ ದೇವರು ನಿಮ್ಗೆ ಉತ್ತಮವಾದದನ್ನೇ ಮಾಡ್ತಾರೆ. ನನಗೆ ಗೊತ್ತಿಲ್ಲ ನೀವು ಏನೇನು ಹುಡುಕ್ತಾ ಇದ್ದೀರಾ, ಖಂಡಿತವಾಗಿ ನಿಮ್ಗೆ ದೇವರು ಉತ್ತಮವಾದದನ್ನೇ ಕೊಡ್ತಾರೆ. ದೇವರನ್ನ ನಂಬಿದವರಿಗೆ ದೇವರು ಯಾವಾಗ್ಲೂ ಅಷ್ಟೇ ವರ್ಷಾದದನ್ನು ಕೊಡೋದಿಲ್ಲ. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗಿರುವ ಹಾಗೆ ಕರ್ತನ ಮಾಡ್ತಾರೆ. ಆ ರೀತಿಯೇ ಕರ್ತನು ನಿಮ್ಮನ್ನ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಮ್ಮ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ್ರೆ ನಿಮ್ಮ ಸ್ತೋತ್ರ. ಈ ದಿನ ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಯಾರ್ಯಾರ ಜೀವಮಾನದಲ್ಲಿ ವರ್ಷ ಆದಂತ ಅನುಭವಗಳಿದೆ, ಅದನ್ನೆಲ್ಲ ಬೆಸ್ಟ್ ಆಗಿ ನೀ ತಿರುಗಿಸುವುದಕ್ಕೆ ಶಕ್ತನಾದ ದೇವರಾಗಿದ್ದೀಯಾ. ನಿನ್ನನ್ನು ಹುಡುಕುವಾಗ ಎಲ್ಲರೂ ಕೃಪೆ ಕೊಡು. ಯಾಕೋಬನು ಅವನ ಮಕ್ಕಳಿಗೆ ದೇವರೇ ಉತ್ತಮವಾದ ಸ್ಥಳವನ್ನೇ ಅನ್ಯ ದೇಶದಲ್ಲಿ ಕೊಡಿಸಿದಂತ ಕರ್ತನು, ಅನ್ಯ ರಾಜ್ಯನು ದೇವರೇ ಕೊಟ್ಟ ಹಾಗೆ ದೇವರೇ ಈ ಲೋಕದಲ್ಲಿ ಎಲ್ಲ ಅನ್ಯರಿರ್ಬೋದಪ್ಪ, ಆದ್ರೂ ಸಹ ನಾವು ವಾಸಿಸುವಂತ ಜಾಗದಲ್ಲಿ ನಮ್ಗೆ ಉತ್ತಮವಾದದ್ದು ನೀನ್ ಮಾಡ್ತೀಯಾ. ಈ ದೇವ ಮಕ್ಕಳಿಗೆ ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು.
ಪಾಪಂದಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ.